ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸನತ್ಸುಜಾತರು ಬೇಕಾದಷ್ಟು ತತ್ವಗಳನ್ನು ಉಪದೇಶ ಮಾಡಿದ್ದು. ಹಿಂದೆ ವಿದುರ ಹಿತೋಪದೇಶವನ್ನು ಮಾಡಿದ. ಈಗ ಸನತ್ಸುಜಾತರು ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಿದರು. ಇಷ್ಟೆಲ್ಲ ಉಪದೇಶ ನಡೆದಿದ್ದು ಒಂದೇ ಒಂದು ರಾತ್ರಿಯಲ್ಲಿ. ಎಷ್ಟು ಉಪದೇಶ ಮಾಡಿದರೂ ಕೂಡ ಧೃತರಾಷ್ಟ್ರನಿಗೆ ಆ ಉಪದೇಶ ಮನಸ್ಸನ್ನು ಮುಟ್ಟಲಿಲ್ಲ. ಯಾಕೆ ಅಂದರೆ ಪುತ್ರ ವ್ಯಾಮೋಹ. ಈ ಪುತ್ರ ವ್ಯಾಮೋಹದಿಂದ ಈ ತತ್ವೋಪದೇಶ ಆಗಲಿ ಹಿತೋಪದೇಶ ಆಗಲಿ ಅದು ಹೃದಯದ ಒಳಗೆ ಹೋಗಲಿಲ್ಲ. ನ್ಯಾಯಯುತವಾಗಿ ಪಾಂಡವರಿಗೆ ಸಿಗಬೇಕಾದ ರಾಜ್ಯವನ್ನ ಕೊಡುತ್ತೇನೆ ಅಂತ ಹೇಳಲಿಲ್ಲ ಧೃತರಾಷ್ಟ್ರ. ಏವಂ ಸನತ್ಸುಜಾತೇನ ವಿದುರೇಣ ಚ ಧೀಮತ ಸಾರ್ಧಂ ಕಥಯತೋ ರಾಜ್ಞಃ ಸಾ ವ್ಯತೀತಾಯ ಶರ್ವರಿ. ಈ ಉಪದೇಶದ ನಿಮಿತ್ತದಿಂದ ಆ ಧೃತರಾಷ್ಟ್ರ ಆ ಒಂದು ರಾತ್ರಿಯನ್ನು ಕಳೆದೇ ಬಿಟ್ಟ. ಬೆಳಗಾಯಿತು. ಬೆಳಗಾದ ಕೂಡಲೇ ಎಲ್ಲರಿಗೂ ಕೂಡ ತವಕ. ಸಂಜಯ ಬರ್ತಾನೆ, ಪಾಂಡವರು ಏನು ಹೇಳಿದ್ದಾರೆ ಅದನ್ನು ಸಭೆಯಲ್ಲಿ ಹೇಳುತ್ತಾನೆ. ಆ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಸಭೆಗೆ ಬಂದಿದ್ದಾರೆ. ಧೃತರಾಷ್ಟ್ರನನ್ನ ಮುಂದೆ ಮಾಡಿಕೊಂಡು ಭೀಷ್ಮಾದಿಗಳು ಬಂದರು. ಭೀಷ್ಮೋ ದ್ರೋಣಃ ಕೃಪಃ ಶಲ್ಯಃ ಕೃತವರ್ಮ ಜಯದ್ರಥಃ ಅಶ್ವತ್ಥಾಮ ವಿಕರ್ಣಶ್ಚ ಸೋಮದತ್ತಶ್ಚ ಬಾಲ್ಯಿಕಃ ವಿದುರಶ್ಚ ಮಹಾಪ್ರಜ್ಞೋ ಯೂತ್ಸುಶ್ಚ ಮಹಾರಥಃ. ಇವರೆಲ್ಲರೂ ಕೂಡ ಧೃತರಾಷ್ಟ್ರನನ್ನ ಮುಂದೆ ಮಾಡಿಕೊಂಡು ಸಭೆಗೆಯನ್ನ ಪ್ರವೇಶ ಮಾಡಿದರು. ಇನ್ನು ಕೆಲವರು ದುರ್ಯೋಧನನನ್ನ ಮುಂದೆ ಮಾಡಿಕೊಂಡು ಬಂದರು. ದುಶ್ಯಾಸನ ಚಿತ್ರಸೇನ ಶಕುನಿಶ್ಚಾಪಿ ಸೌಬಲ ದುರ್ಮುಖೋ ದುಸ್ಸಹ ಕರ್ಣ ಉಲೂಕೋಥ ವಿವಿಂಶತಿ. ಇವರೆಲ್ಲರೂ ಕೂಡ ದುರ್ಯೋಧನನನ್ನ ಮುಂದೆ ಮಾಡಿಕೊಂಡು ಸಭೆಯನ್ನು ಬಂದು ಪ್ರವೇಶ ಮಾಡಿದ್ದರು. ಎಲ್ಲರೂ ಕೂಡ ಸಭಾಸೀನರಾಗಿದ್ದಾರೆ. ಆಗ ದ್ವಾಸ್ಥೋ ನಿವೇದಯಾಮಾಸ. ದ್ವಾರಪಾಲಕ ಹೇಳಿದ, ಸಂಜಯ ಬರ್ತಾ ಇದ್ದಾನೆ. ಅಯಂ ಸ ರಥ ಆಯಾತಿ. ರಥದಲ್ಲಿ ಕುಳಿತುಕೊಂಡು ಬರ್ತಾ ಇದ್ದಾನೆ. ಸೈಂಧವೈಹಿ ಸಾಧುವಾಹಿಭಿಹಿ. ಸಿಂಧು ದೇಶದ ಕುದುರೆಗಳಿಂದ ಕಟ್ಟಲ್ಪಟ್ಟಂತಹ ರಥ. ಆ ರಥದಲ್ಲಿ ಕೂತುಕೊಂಡು ಸಂಜಯ ಬರ್ತಾ ಇದ್ದಾನೆ ಅಂತ ಸಭೆಯಲ್ಲಿ ಹೋಗಿ ಹೇಳಿದ ದ್ವಾರಪಾಲಕ. ಎಲ್ಲರೂ ಕೂಡ ಕುತೂಹಲ ಭರಿತರಾದರು. ಸಂಜಯ ಬಂದ, ರಥದಿಂದ ಇಳಿದ, ಸಭೆಯನ್ನು ಪ್ರವೇಶ ಮಾಡಿದ. ಎಲ್ಲ ಕೌರವರನ್ನು ಕುರಿತು ಹೇಳಿದ, ಕೌರವರೇ, ಪ್ರಾಪ್ತೋಸ್ಮಿ ಪಾಂಡವಾನ್ ಗತ್ವ ಮಾಂ ವಿಜಾನೀತ ಕೌರವಾಹ. ನಾನು ಪಾಂಡವರ ಸಮೀಪಕ್ಕೆ ಹೋಗಿ ಹಿಂತೂರಿಗೆ ಬಂದಿದ್ದೇನೆ.
ಎಲ್ಲ ಪಾಂಡವರು ಕೂಡ ಎಲ್ಲರನ್ನು ಕೂಡ ಅಭಿನಂದಿಸಿದ್ದಾರೆ. ಇದು ಮೊದಲಿಗೆ ಹೇಳಿದ. ಪಾಂಡವರ ಗುಣವನ್ನು ಪ್ರಕಟ ಮಾಡಬೇಕಿತ್ತು, ಪಾಂಡವರು ಹೇಗಿದ್ದಾರೆ ಅಂತ. ಎಲ್ಲ ಕೌರವರನ್ನು ಕೂಡ ಅಭಿನಂದಿಸಿದ್ದಾರೆ ಪಾಂಡವರು. ಅಭಿವಾದಯಂತಿ ವೃದ್ಧಾಂಶ್ಚ ವಯಸ್ಯಾಂಶ್ಚ ವಯಸ್ಯವತ್. ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿದ್ದಾರೆ ಪಾಂಡವರು. ಸ್ನೇಹಿತರನ್ನೆಲ್ಲ ಕೇಳಿದ್ದಾರೆ. ವಯಸ್ಸಿಗೆ ಅನುಗುಣವಾಗಿ ಎಲ್ಲರಿಗೂ ಕೂಡ ಪೂಜೆಯನ್ನು ಸಲ್ಲಿಸಿದ್ದಾರೆ ಪಾಂಡವರು ಅಂತ ಹೇಳಿದ. ಧೃತರಾಷ್ಟ್ರ ಸಂಜಯನನ್ನು ಕುಳ್ಳಿರಿಸಿದ ಕೂಡಲೇ ಪ್ರಶ್ನೆ ಮಾಡಿದ. ಪೃಚ್ಛಾಮಿ ತ್ವಾಂ ಸಂಜಯ ರಾಜಮಧ್ಯೆ ಯದಬ್ರವೀತ್ ವಾಕ್ಯಮದೀನ ಸತ್ವಃ ಜನಾರ್ದನಃ ತಾತ ಯುಧಾಂ ಪ್ರಣೇತ ದುರಾತ್ಮನಾಂ ಜೀವಿತ ಚಿನ್ ಮಹಾತ್ಮ. ಕುತೂಹಲ ಧೃತರಾಷ್ಟ್ರನಿಗೆ. ಸಂಜಯ ಈ ಸಭೆ ಸೇರಿದೆ, ಈ ಸಭೆ ಮಧ್ಯದಲ್ಲಿಯೇ ಆ ಪಾಂಡವರು ಏನು ಹೇಳಿದ್ರು ಹೇಳು. ಮಾತ್ರವಲ್ಲ, ಜನಾರ್ದನ ತಾತ ಯುಧಾಂ ಪ್ರಣೇತ, ಪಾಂಡವರ ಯುದ್ಧ ನಾಯಕ ಜನಾರ್ದನ ಅಂದರೆ ಕೃಷ್ಣ, ಅವ ಏನು ಹೇಳಿದ ಅದನ್ನು ಮೊದಲು ಹೇಳು. ಸಂಜಯ ಹೇಳ್ತಾನೆ, ನಾನು ಹೋದಾಗ ಮೊದಲು ಭೇಟಿಯಾಗಿದ್ದೇ ಕೃಷ್ಣನನ್ನ. ಕೃಷ್ಣ ಹೇಗೆ ಇದ್ದ ಅಲ್ಲಿ, ನನ್ನನ್ನು ಹೇಗೆ ಸ್ವಾಗತ ಮಾಡಿದ. ಸತ್ಯಾಂಕಂ ಉಪಧಾನಂತು ಕೃತ್ವ ಶೇತೆ ಜನಾರ್ದನ. ಆ ಕೃಷ್ಣ ಸತ್ಯಭಾಮೆಯ ತೊಡೆಯ ಮೇಲೆ ಮಲಗಿದ್ದ ಅಂತ. ಉಪಧಾನಂ ಕೃತ್ವ, ಸತ್ಯಭಾಮೆಯ ತೊಡೆಯನ್ನೇ ದಿಂಬನ್ನಾಗಿ ಮಾಡಿ ಮಲಗಿದ್ದ. ಆ ಜನಾರ್ದನನ ಕೃಷ್ಣನ ಕಾಲು ಎಲ್ಲಿತ್ತು ಅಂದರೆ ಅರ್ಜುನನ ತೊಡೆಯ ಮೇಲೆ ಇತ್ತು. ಅರ್ಜುನಾಂಕ ಗತೌಪಾದೌ ಕೇಶವಸ್ಯ ಉಪಲಕ್ಷಯೇ. ಅರ್ಜುನ ಕುತ್ಕೊಂಡಿದ್ದ, ಅವನ ತೊಡೆಯ ಮೇಲೆ ಕೃಷ್ಣನ ಪಾದ ಇತ್ತು. ಸತ್ಯಭಾಮೆಯ ತೊಡೆಯ ಮೇಲೆ ಕೃಷ್ಣನ ತಲೆ ಇತ್ತು. ಅರ್ಜುನ, ಅವನ ಕೆಳಗೆ ದ್ರೌಪದಿ ಕುತ್ತುಕೊಂಡಿದ್ದಾಳೆ. ದ್ರೌಪದಿಯ ತೊಡೆಯ ಮೇಲೆ ಅರ್ಜುನನ ಪಾದಗಳು ಇವೆ. ಅರ್ಜುನಸ್ಯ ಚ ಕೃಷ್ಣಾಯ ಶುಭಾಯಾಶ್ಚಾಂಗಗಾವುಭೌ. ಈ ರೀತಿಯಾಗಿ ಅರ್ಜುನ, ದ್ರೌಪದಿ, ಕೃಷ್ಣ, ಸತ್ಯಭಾಮೆಯರು ಅಲ್ಲಿದ್ದರು. ಅವರನ್ನು ನೋಡಿದೆ, ಬಹಳ ಆನಂದ ಆಯಿತು, ನಮಸ್ಕರಿಸಿದೆ. ನಾನು ಬಂದ ಕೂಡಲೇ ನನ್ನನ್ನು ಸ್ವಾಗತಿಸಿದ್ರು. ಸತ್ಕೃತಶ್ಚಾನ್ನಪಾನಾಭ್ಯಾಂ ಅಹಂ ವೈ ಲಬ್ಧ ಸತ್ಕ್ರಿಯ. ಎಂತಹ ಸಂದೇಶ ಕೊಡ್ತಾ ಇದೆ ಮಹಾಭಾರತ. ಬಂದ ಅತಿಥಿಗಳಿಗೆ ಹೇಗೆ ಸ್ವಾಗತ ಮಾಡಬೇಕು ಅಂತ ತಿಳಿಸ್ತಾ ಇದೆ ಮಹಾಭಾರತ. ಸತ್ಕೃತಶ್ಚ, ಕೃಷ್ಣನೇ ಸತ್ಕಾರ ಮಾಡಿದ ನನಗೆ. ಅನ್ನ ಪಾನಾಭ್ಯಾಂ, ಕುಡಿಲಿಕ್ಕೆ ಕೊಟ್ಟ, ಹೊಟ್ಟೆಗೆ ತಿನ್ನುವುದಕ್ಕೆ ಕೊಟ್ಟ ಅನ್ನಾದಿಗಳನ್ನೆಲ್ಲ, ಇಷ್ಟೆಲ್ಲ ಸತ್ಕಾರ ಮಾಡಿದ. ಇದನ್ನೆಲ್ಲ ಸ್ವೀಕರಿಸಿದೆ. ನಂತರದಲ್ಲಿ ನಿನ್ನ ಸಂದೇಶವನ್ನು ನಾನು ತಿಳಿಸಿದೆ. ಅಂಜಲಿ ಮೂರ್ಧ್ನಿ ಸಂಧಾಯ ಸಂದೇಶಂ ಚಾಭ್ಯತೋದಯಂ. ತಲೆಯ ಮೇಲೆ ಕೈಯನ್ನು ಇಟ್ಟು ನಮಸ್ಕರಿಸಿ ನಿನ್ನ ಸಂದೇಶವನ್ನು ನಾನು ತಿಳಿಸಿದೆ. ಆಗ ಕೃಷ್ಣ ಏನು ಹೇಳಿದ ಇದನ್ನು ನಾನು ಹೇಳಿದ್ದೇನೆ. ಕೃಷ್ಣ ಹೇಳಿದ್ದೇನು? ಸಂಜಯ ಏತತ್ ವಚೋ ಬ್ರೂಯಾಹ ಪ್ರಾಪ್ಯ ಕ್ಷತ್ರಿಯ ಸಂಸದಂ ಛಂದಸಃ ಕುರು ವೃದ್ಧಸ್ಯ ಆಚಾರ್ಯಸ್ಯ ಚ ಧೀಮತಃ. ಸಂಜಯ, ನಾನು ಕೆಲವೊಂದು ವಿಷಯ ಹೇಳುತ್ತೇನೆ, ಅದನ್ನ ನೀನು ದ್ರೋಣರು, ಭೀಷ್ಮರು, ಕೃಪರು, ಅಶ್ವತ್ಥಾಮರು ಇರುವ ಸಭೆಯ ಮಧ್ಯಕ್ಕೆ ಹೋಗಿ ವಿಷಯವನ್ನು ತಿಳಿಸಬೇಕು. ಕೌರವರಿಗೆ ವಿಷಯವನ್ನು ತಿಳಿಸಬೇಕು.
ಏನು ವಿಷಯ ಅಂದರೆ, ನಾವು ಯುದ್ಧ ಮಾಡುವುದು ನಿಶ್ಚಯ. ಸೇರಬೇಕಾದ ರಾಜ್ಯವನ್ನು ಕೊಡದೇ ಇದ್ದರೆ ಯುದ್ಧ ಮಾಡುವುದು ನಿಶ್ಚಯ. ಯುದ್ಧ ಪ್ರಾಪ್ತ ಆಗ್ತಾ ಇದೆ. ಇನ್ನು ಮುಂದೆ ನೀವು ಕೌರವರು ಯಾರು ಬದುಕಿ ಉಳಿಯುವುದಿಲ್ಲ. ಆದ್ದರಿಂದ ಅರ್ಥಾಮಸ್ತ್ಯಜತ ಪಾತ್ರೇಶು, ಏನು ಸಂಪತ್ತು ಇದೆ ಆ ಸಂಪತ್ತನ್ನು ದಾನ ಮಾಡಿ, ಪಾತ್ರರಲ್ಲಿ ಯೋಗ್ಯರಲ್ಲಿ ದಾನವನ್ನು ಮಾಡಿ. ಸುಖಮಾಪ್ನುತ ಕಾಮದಂ, ಏನೆಲ್ಲ ಬಯಕೆಗಳು ಇದೆಯೋ ಆ ಎಲ್ಲ ಸುಖಗಳನ್ನು ಪಡೆದುಕೊಳ್ಳಿ. ಪ್ರಿಯಂ ಪ್ರಿಯೇಭ್ಯಶ್ಚರತ, ಪ್ರಿಯರಾದವರಿಗೆ ಪ್ರಿಯವಾದದನ್ನು ಮಾಡಿ. ರಾಜ ಹಿ ತೊರೆತೆ ಜಯೇ, ರಾಜ ಯುಧಿಷ್ಠಿರ ಜಯಕ್ಕಾಗಿ ಅವಸರ ಪಡ್ತಾ ಇದ್ದಾನೆ. ಯುದ್ಧ ಮಾಡಬೇಕು, ಜಯ ಪ್ರಾಪ್ತಿಯಾಗಬೇಕು ಅಂತ ಅವಸರ ಮಾಡ್ತಾ ಇದ್ದಾನೆ. ಆದ್ದರಿಂದ ಯದಧ್ವಂ ವಿವಿಧೈಹಿ ಯಜ್ಞೈಹಿ, ಬೇಕಾದ ಯಜ್ಞಾದಿಗಳನ್ನು ಮಾಡಿ. ದಕ್ಷಿಣಾಶ್ಚ ಪ್ರಯಸ್ಥತ, ಆ ಯಜ್ಞವನ್ನು ಮಾಡಿ ಬೇಕಾದಷ್ಟು ದಕ್ಷಿಣೆಗಳನ್ನೆಲ್ಲ ಕೊಡಿ. ಪುತ್ರೈಹಿ ದಾರೇಶ್ಚ ಮೋದಧ್ವಂ, ಪತ್ನಿ ಪುತ್ರರ ಜೊತೆಯಲ್ಲಿ ಕೂಡಿಕೊಂಡು ಸಂತೋಷವನ್ನು ಪಡಿ. ಯಾಕೆ ಅಂದರೆ ಆಗತಂಬು ಮಹದ್ ಭಯಂ, ನಿಮಗೆ ದೊಡ್ಡ ಭಯ ಬಂದಿದೆ, ಯುದ್ಧ ಆಗ್ತದೆ, ನೀವ್ಯಾರು ಉಳಿಯುವುದಿಲ್ಲ. ಇದ್ದಷ್ಟು ಸಮಯವನ್ನ ಸಂತೋಷದಿಂದ ಕಾಲವನ್ನು ಕಳೆಯಿರಿ. ಗೋವಿಂದೇತಿ ಯದಾಕ್ರಂದತ್ ಕೃಷ್ಣ ಮಾಂ ದೂರವಾಸಿನಂ, ನನಗೆ ಋಣ ಇದೆ. ದ್ರೌಪದಿ ಹಿಂದೆ ನನ್ನನ್ನು ಗೋವಿಂದ ಅಂತ ಕರೆದಿದ್ದಾಳೆ. ತುಂಬಿದ ಸಭೆಯಲ್ಲಿ ಏಕವಸ್ತ್ರ ಧಾರಿಣಿಯಾದ ರಜಸ್ವಲೆಯಾದ ದ್ರೌಪದಿಯನ್ನ ತಂದು ಎಳೆದಾಡಿ ಸೀರೆಯನ್ನ ಎಳೆದಾಡುತ್ತಾ ಇರುವ ಸಂದರ್ಭದಲ್ಲಿ ಗೋವಿಂದ ಅಂತ ನನ್ನನ್ನು ಕರೆದಿದ್ದಾಳೆ ಅವಳು. ಆ ಸಂದರ್ಭದಲ್ಲಿ ಬೇಕಾದ ಅಕ್ಷಯಾಂಬರವನ್ನು ಕೊಟ್ಟಿದ್ದೇನೆ, ಆದರೂ ಋಣ ಪರಿಹಾರ ಆಗಲಿಲ್ಲ. ಅವಳ ಭಕ್ತಿ ಹಾಗೆ ಇತ್ತು. ಆ ಋಣ ನನ್ನಲ್ಲಿ ಇದೆ. ಋಣ ಪರಿಹಾರ ಆಗುವ ತನಕ ನಾನು ಸುಮ್ಮನೆ ಇರುವುದಿಲ್ಲ. ತೇಜೋಮಯಂ ದುರಾಧರ್ಷಂ ಬಿಭ್ರತ ಗಾಂಡಿವಂ ಧನುಹು, ಅರ್ಜುನ ಇದ್ದಾನೆ, ಅವನ ಗಾಂಡಿವ ಧನುಸ್ಸು ಯಾರಿಂದಲೂ ಎತ್ತಲಾಗದದ್ದು. ಅವನನ್ನು ಸೋಲಿಸಲು ಕೂಡ ಯಾರಿಂದಲೂ ಸಾಧ್ಯ ಇಲ್ಲ. ಅಂತಹ ಗಾಂಡೀವ ಧನುರ್ಧಾರಿಯಾದ ಅರ್ಜುನ, ಅವನ ಬಳಿ ನೀವೆಲ್ಲ ವೈರವನ್ನು ಕಟ್ಟಿಕೊಂಡಿದ್ದೀರಿ. ಇಷ್ಟು ಕೃಷ್ಣ ಹೇಳಿದ ಮಾತು ಅಂತ ಸಂಜಯ ಹೇಳಿದಾಗ ಕೂಡಲೇ ಧೃತರಾಷ್ಟ್ರ ಮತ್ತೆ ಹೇಳಿದ, ಪೃಚ್ಛಾಮಿ ತ್ವಾಂ ಸಂಜಯ ರಾಜಮಧ್ಯೆ ಯದಬ್ರವೀತ್ ವಾಕ್ಯಮದೀನ ಸತ್ವಃ ಧನಂಜಯ ಸ್ತಾತ ಯುಧಾಂ ಪ್ರಣೇತ ದುರಾತ್ಮನಾಂ ಜೀವಿತಚ್ಛಿನ್ನ ಮಹಾತ್ಮ. ಕೃಷ್ಣ ಹೇಳಿದ ಮಾತನ್ನ ಹೇಳಿದ್ದಿ, ಧನಂಜಯ ಅರ್ಜುನ ಏನು ಹೇಳಿದ ಅದನ್ನ ಹೇಳು ಈ ಸಭೆ ಮಧ್ಯದಲ್ಲಿ. ಸಂಜಯ ಹೇಳ್ತಾ ಇದ್ದಾನೆ, ಅರ್ಜುನ ಈ ರೀತಿಯಾಗಿ ಹೇಳಿದ್ದಾನೆ, ದುರ್ಯೋಧನನಿಗೆ ಮೊದಲಿಗೆ ನನ್ನ ಮಾತನ್ನ ಹೇಳು. ಇದು ಅರ್ಜುನ ಹೇಳಿದ್ದು. ಅವನಿಗೆ ಮಾತ್ರ ಅಲ್ಲ, ದುರ್ಯೋಧನನ ಬಳಿಗೆ ಬಂದು ದುರ್ಯೋಧನನ ಪಕ್ಷವನ್ನು ಯಾರೆಲ್ಲ ಸೇರಿದ್ದಾರೋ ಅವನಿಗೂ ಕೂಡ ಹೇಳು. ಯೇ ವೈ ರಾಜಾನಃ ಪಾಂಡವ ಯೋಧನಾಯ, ಯಾರೆಲ್ಲ ನಮ್ಮ ಜೊತೆ ಯುದ್ಧ ಮಾಡಬೇಕು ಅಂತ ಹೇಳಿ ದುರ್ಯೋಧನನ ಪಕ್ಷವನ್ನು ಸೇರಿದ್ದಾರೋ ಅವರಿಗೆಲ್ಲ ಕೇಳುವ ಹಾಗೆ ಹೇಳು, ನಿಮಗೆ ಬದುಕಿ ಉಳಿಬೇಕಾದರೆ ಯುದ್ಧದಿಂದ ವಿಮುಖನಾಗಿ ಯುದ್ಧವನ್ನ ಮಾಡಲು ಬರಬೇಡಿ.
ಅಪೈಹಿ ಯುದ್ಧಂ ಯದಿ ಮನ್ಯಸೇ ತ್ವಂ ಮಾ ತತ್ಕಾರಿಷೀಹಿ ಪಾಂಡವಸ್ಯ ಅರ್ಥಹೇತೋಹು. ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಬಿಡಿ, ಯುದ್ಧದಿಂದ ಹಿಂದೆ ಸರಿಯಿರಿ. ಯಾಕೆ ಅಂದರೆ ಯುಧಿಷ್ಠಿರ ಎಷ್ಟು ಸಮಯದಿಂದ ಕೋಪವನ್ನು ತಡೆ ಹಿಡಿದು ಕೂತಿದ್ದಾನೆ. ನಿನ್ನ ಕಪಟದಿಂದ ಎಷ್ಟು ನೋವನ್ನು ಅನುಭವಿಸಿದ್ದಾನೆ. ಆದರೂ ಕೂಡ ತನ್ನ ತಪಸ್ಸು, ಇಂದ್ರಿಯ ನಿಗ್ರಹದಿಂದ ಆ ಕೋಪವನ್ನೆಲ್ಲ ಸಹನೆ ಮಾಡಿ ಇಷ್ಟರವರೆಗೆ ಇದ್ದಾನೆ. ಒಂದು ವೇಳೆ ಆ ಕೋಪದ ಕಟ್ಟೆ ಒಡೆದು ಹೋದರೆ ನೀವು ಯಾರು ಬದುಕಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಪಶ್ಚಾತ್ತಾಪ ಪಡೆಯಬೇಕಾದೀತು. ಇನ್ನೊಬ್ಬ ಭೀಮ ಇದ್ದಾನೆ. ಯಾವಾಗ ರಥದಲ್ಲಿ ಕುಳಿತುಕೊಂಡು ಗದಾಧಾರಿಯಾಗಿ ಯುದ್ಧಕ್ಕೆ ಸನ್ನದ್ಧನಾಗ್ತಾನೋ ನಿಮ್ಮೆಲ್ಲರನ್ನು ಕೂಡ ಮುಗಿಸಿ ಬಿಡ್ತಾನೆ. ಮತ್ತೆ ಪಶ್ಚಾತ್ತಾಪ ಪಡೆಯಬೇಕಾದೀತು. ನಕುಲ ಸಹದೇವರು ಇದ್ದಾರೆ. ಅವರ ಕೋಪವು ಕೂಡ ಕಟ್ಟೆ ಒಡೆದರೆ ಯಾರು ಬದುಕಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಂದು ಬೆಳಿಗ್ಗೆ ನಿತ್ಯ ಆಹ್ನಿಕಗಳನ್ನು ಮುಗಿಸಿ ಇರುವಾಗ ಒಬ್ಬ ಬ್ರಾಹ್ಮಣರು ಬಂದು ಹೇಳಿದರು ನನಗೆ, ಪೂರ್ವಾಣ್ಣೆ ಮಾಂ ಕೃತಜಪ್ಯಂ ಕದಾಚಿತ್ ವಿಪ್ರಹ ಪ್ರೋವಾತ ಉದಕಾಂತೆ ಮನೋಜ್ಞಂ. ಏನು ಹೇಳಿದ್ರು ಅವರು? ಪಾರ್ಥ, ನೀನು ದುಷ್ಕರವಾದಂತಹ ಕರ್ಮವನ್ನು ಮಾಡಬೇಕು. ನೀನು ಶತ್ರುಗಳ ಜೊತೆಯಲ್ಲಿ ಯುದ್ಧವನ್ನು ಮಾಡುವವನಾಗು ಅಂತ ಹೇಳಿದ್ರು. ಕರ್ತವ್ಯಂತೆ ದುಷ್ಕರಂ ಕರ್ಮ ಪಾರ್ಥ ಯೋದ್ಧವ್ಯಂತೆ ಶತ್ರುಭಿಃ ಸವ್ಯಸಾಚಿನ್. ಮಾತ್ರವಲ್ಲ, ಆಶೀರ್ವಾದ ಮಾಡಿದ್ದರು. ನಿನ್ನ ಮುಂಭಾಗದಲ್ಲಿ ವಜ್ರಹಸ್ತನಾದ ಇಂದ್ರ ಅಥವಾ ರುದ್ರದೇವರಾಗಲಿ ನಿನ್ನನ್ನು ರಕ್ಷಣೆ ಮಾಡಲಿ. ನಿನ್ನ ಹಿಂಭಾಗದಲ್ಲಿ ಪ್ರತ್ಯಕ್ಷವಾಗಿಯೋ ಅದೃಶ್ಯರಾಗಿಯೋ ವಾಸುದೇವನಾದ ಕೃಷ್ಣ ರಕ್ಷಣೆ ಮಾಡಲಿ. ಪಶ್ಚಾತ್ ಕೃಷ್ಣೋ ರಕ್ಷತು ವಾಸುದೇವ. ಇದೆಲ್ಲವೂ ಕೂಡ ನನಗೆ ದೇವತೆಗಳ ಅನುಗ್ರಹ ಅಂತ ಭಾವಿಸಿದ್ದೇನೆ. ಈ ಸಂದರ್ಭದಲ್ಲಿ ವಿಪ್ರೋತ್ತಮರು ಬಂದು ಹೇಳಬೇಕು, ಆಶೀರ್ವಾದ ಮಾಡಬೇಕು ಅಂದರೆ ಇದು ಕೃಷ್ಣನ ಅನುಗ್ರಹ. ಕೃಷ್ಣ ಇದ್ದಾನೆ ನನ್ನ ಜೊತೆಯಲ್ಲಿ. ಕೃಷ್ಣ ಯುದ್ಧವನ್ನೇ ಮಾಡಬೇಕು ಅಂತ ಇಲ್ಲ. ಅಯುಧ್ಯಮಾನೋ ಮನಸಾಪಿ ಯಸ್ಯ, ಮನಸ್ಸಿನಿಂದ ಚಿಂತನೆ ಮಾಡಿದ್ರು ಸಾಕು. ಕೃಷ್ಣ ಯಾವ ಪುರುಷನಿಗೆ ಜಯ ಬರಲಿ ಅಂತ ಮನಸ್ಸಿನಿಂದ ಯೋಚನೆ ಮಾಡಿದ್ರು ಸಾಕು, ಅಂತವನಿಗೆ ಜಯ ಬರ್ತದೆ. ಅಂತಹ ಕೃಷ್ಣ ನನ್ನ ಜೊತೆಯಲ್ಲಿ ನನ್ನನ್ನು ಅನುಗ್ರಹಿಸ್ತಾ ಇದ್ದಾನೆ. ಎಂತಹ ಕೃಷ್ಣ! ಶಿಶುಪಾಲನನ್ನ ಸಂಹಾರ ಮಾಡಿದವ ಕೃಷ್ಣ. ಭೋಜರಾಜರನ್ನೆಲ್ಲ ಏಕರಥದಲ್ಲಿ ಕುಳಿತು ಸಂಹಾರ ಮಾಡಿದವ. ರುಕ್ಮಿಣಿಯನ್ನ ತನ್ನ ಪತ್ನಿಯನ್ನಾಗಿ ಮಾಡಿಕೊಂಡವ. ಏಕಲವ್ಯ ಅಂತ ಇದ್ದ, ಅವನನ್ನ ಸಂಹಾರ ಮಾಡಿದವ. ಉಗ್ರಸೇನನ ಪುತ್ರನಾದ ಕಂಸನನ್ನ ಸಂಹರಿಸಿದವ. ಸಾಲ್ವರಾಜನ ಜೊತೆಯಲ್ಲಿ ಯುದ್ಧವನ್ನ ಮಾಡಿ ಅವನನ್ನ ಸಂಹಾರ ಮಾಡಿದವ. ನರಕಾಸುರ ಅಂತ ಇದ್ದ, ಪ್ರಾಗ್ಜ್ಯೋತಿಷಪುರದಲ್ಲಿ ಇದ್ದ, ಅದಿತಿಯ ಕುಂಡಲಗಳನ್ನೇ ಅಪಹರಣ ಮಾಡಿದ್ದ. ಅಂತಹ ಭೂಮಿಪುತ್ರನಾದ ನರಕನನ್ನು ಕೂಡ ಸಂಹಾರ ಮಾಡಿದವ. ಅಹೃತ್ಯ ಕೃಷ್ಣ ಮಣಿಕುಂಡಲೇತೆ ಹತ್ವಾತ ಭೌಮಂ ನರಕಂ ಮುರಂಚ. ನರಕಾಸುರನನ್ನ, ಮುರಾಸುರನನ್ನ ಸಂಹಾರ ಮಾಡಿ ಅದಿತಿಯ ಕುಂಡಲಗಳನ್ನು ಮತ್ತೆ ಅದಿತಿಗೆ ಕೊಪ್ಪಿಸಿದವ. ಇಂತಹ ಕೃಷ್ಣ ನಮ್ಮ ಬಳಿ ಇದ್ದಾನೆ, ನಮ್ಮನ್ನ ರಕ್ಷಿಸ್ತಾ ಇದ್ದಾನೆ. ನಾನು ಯುದ್ಧ ಮಾಡುತ್ತೇನೆ. ಹೇಗೆ ಯುದ್ಧ ಮಾಡುತ್ತೇನೆ? ನನ್ನ ಗುರುಗಳು ಇದ್ದಾರೆ,
ದ್ರೋಣಾಚಾರ್ಯರು ಹಿರಿಯರು, ಪಿತಾಮಹರು ಭೀಷ್ಮರು ಇದ್ದಾರೆ, ಕೃಪಾಚಾರ್ಯರು ಇದ್ದಾರೆ, ಗುರುಪುತ್ರರು ಅಶ್ವತ್ಥಾಮರು ಇದ್ದಾರೆ. ಅವರಿಗೆಲ್ಲ ನಮಸ್ಕಾರವನ್ನು ಮಾಡಿ ನಿಮ್ಮ ಜೊತೆ ಯುದ್ಧವನ್ನು ಮಾಡ್ತೇನೆ. ನಾನು ಒಂದು ವೇಳೆ ಯುದ್ಧವನ್ನು ಮಾಡಿದರೆ ನೀವು ಯಾರು ಕೂಡ ಧೃತರಾಷ್ಟ್ರಪುತ್ರರು, ಧಾರ್ತರಾಷ್ಟ್ರರು ಯಾರು ಉಳಿಯುವುದಿಲ್ಲ. ಯುದ್ಧವನ್ನು ಮಾಡದೇ ಇದ್ದರೆ ನೀವೆಲ್ಲ ಜೀವಿಸಬಹುದು, ಯುದ್ಧವನ್ನು ಮಾಡಿದರೆ ಮಾತ್ರ ಯಾರು ಕೂಡ ಬದುಕಲಾರರು. ಅನ್ಯತ್ರ ಯುದ್ಧಾತ್ ಕುರವೋ ಯದಿ ಸ್ಯುಃ ನ ಯುದ್ಧೇ ವೈ ಶೇಷ ಇಹಾಸ್ತಿ ಕಶ್ಚಿತ್. ಆದರೆ ಒಂದು ಮಾತನ್ನು ಹೇಳಿದ ಅರ್ಜುನ, ಇಷ್ಟೆಲ್ಲವನ್ನು ಹೇಳಿ ಕೊನೆಗೆ ಒಂದು ಮಾತು ಹೇಳಿದ. ಎಷ್ಟು ಸಾತ್ವಿಕವಾದ ಮಾತು ಅದು. ವೃದ್ಧೋ ಭೀಷ್ಮಃ ಶಂತನವಃ ಕೃಪಶ್ಚ ದ್ರೋಣಃ ಸಪುತ್ರೋ ವಿದುರಶ್ಚ ಧೀಮಾನ್ ಏತೆ ಸರ್ವೇ ಯದ್ದು ವದೇಯುಃ ತದಸ್ತು ಆಯುಷ್ಮತಃ ಕುರವಃ ಸಂತು ಸರ್ವೇ. ಶಂತನು ಪುತ್ರರಾದ ಭೀಷ್ಮರು ಇದ್ದಾರೆ, ಕೃಪಾಚಾರ್ಯರು ಇದ್ದಾರೆ, ಪುತ್ರ ಸಹಿತರಾದ ದ್ರೋಣಾಚಾರ್ಯರು ಇದ್ದಾರೆ, ಮೇಧಾವಿಯಾದ ವಿದುರ ಇದ್ದಾರೆ. ಇವರೆಲ್ಲ ದೊಡ್ಡವರು ನಮಗೆ. ಇವರೆಲ್ಲ ಏನು ಹೇಳ್ತಾರೆ ಅದರಂತೆ ನಡೀಲಿ, ನಾವು ನಿಶ್ಚಯ ಮಾಡುವುದಲ್ಲ. ಇವರೆಲ್ಲ ದೊಡ್ಡವರಿದ್ದಾರಲ್ಲ, ಇವರೆಲ್ಲ ಏನು ನಿಶ್ಚಯ ಮಾಡುತ್ತಾರೆ ಅದನ್ನು ನಾವು ಮಾಡುತ್ತೇವೆ. ಎಲ್ಲ ಕುರುಗಳು ಕೂಡ ಆಯುಷ್ಯವನ್ನು ಪಡೆಯಲಿ ಅಂತ ಈ ಮಾತನ್ನ ಅರ್ಜುನ ಹೇಳಿದ ಎಂಬಲ್ಲಿಗೆ ತನ್ನ ಮಾತನ್ನು ಮುಗಿಸಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.